ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಈ ನಾಯಿ ಮರಿಗಳು ನನ್ನ ಮಮ್ಮಿ ಮನೆಯಲ್ಲಿರೋದು. ಅದೊಂದು ಕ್ಲಿಪ್ಪಿನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಮಾಯ್ಶ್ಚರೈಸನ್ನು ಹಚ್ಕೊಂಡು ನೀಟಾಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಸಂಕಷ್ಟಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ. ಸೊ ವ್ಯಾಸ್ಲಿನ ಕೂಡ ನಾನಿಲ್ಲಿ ಹಚ್ಕೊಳ್ತೀನಿ. ಆಮೇಲೆ ಸ್ನಾನ ಆದಮೇಲೆ ನಾನು ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟೆ. ಆಮೇಲೆ ಮಾವಿನ ಹಣ್ಣಿನ ಸೀಕರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ತಿಂಡಿ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಗೆಯೇ ಏಲಕ್ಕಿನ ಹಾಕ್ಕೊಂಡು ನಾನಿಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಕರಣೆ ತುಂಬ ಈಸಿ ಮೆಥಡಲ್ಲಿ ಮಾಡ್ತೀವಿ ನಾವು. ತುಂಬ ದಿನ ಆಗಿತ್ತು ಮಾವಿನ ಹಣ್ಣಿನ ಸೀಕರಣೆ ಮಾಡಿದೆ, ಅದಕ್ಕೋಸ್ಕರ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಮಾವಿನ ಹಣ್ಣಿನ ಸೀಕರಣೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ. ಚಪಾತಿಗಳನ್ನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ, ಏಕೆಂದರೆ ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂದಿದ್ರು. ಸೊ ಇದಾಗಿತ್ತು ಇವತ್ತಿನ ಬೆಳಿಗ್ಗೆಯ ತಿಂಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಮಾವಿನ ಹಣ್ಣಿನ ಸೀಕರಣೆ. ಮಧ್ಯಾಹ್ನನೂ ನಾವು ಚಪಾತಿನೇ ತಿಂತೀವಿ. ಸೊ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸಾಂಬಾರ್ಗಿಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ನೆನೆಸಿದ್ದೀನಿ. ಹಾಗೆಯೇ ಇಲ್ಲಿ ಪಾಯಸಕ್ಕೆ ಅಂತ ಹೆಸರು ಬೇಳೆನ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅನ್ನ ಕೂಡ ಎತ್ತಿದ್ದೀನಿ ಒಂದು ಕಡೆ. ಸೊ ಹೆಸರುಬೇಳೆ ಹುರ್ಕೊಂಡು ತಣ್ಣಗಿರೋ ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಬಿಡ್ತೀನಿ. ಆಮೇಲೆ ನಾನು ಬೆಂಡೆಕಾಯಿ ಪಲ್ಯನ ಇಲ್ಲಿ ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ಪಲ್ಯನ ಚೆನ್ನಾಗಿತ್ತು. ಆಮೇಲೆ ಗಂಜಿ ಆ್ಯಸ್ ಯೂಶ್ವಲ್ ರಾಗಿ ಗಂಜಿ ಅಂತೂ ನಮಗೆ ಬೇಕೇ ಬೇಕು ಡೈಲಿ. ಹಾಗಾಗಿ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಬೀನ್ಸು, ತೊಂಡೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬೇಳೆನ ಬೇಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಅದಾದ ತೊಗರಿಬೇಳೆನ ನಂತರ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ತರಕಾರಿ ಎಲ್ಲ ಹಾಕಿಬಿಟ್ಟು ಮಸಾಲೆನ ಕೂಡ ಹಾಕಿಬಿಟ್ಟು ಮತ್ತು ಒಂದು ಅಥವಾ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ, ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆನ ನಾವಿಲ್ಲಿ ಹಾಕ್ಕೊಳ್ಬೋದು. ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಪಾಯಸ ಈಗ ಆಲ್ರೆಡಿ ರೆಡಿ ಆಗಿದೆ. ನಾನು ಇದಕ್ಕೆ ಏಲಕ್ಕಿ ಹೆಸಳನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇದು ಒಂದು ಕುದಿ ಬಂದರೆ ಆಗೋಯಿತು. ನಮ್ಮನೇಲಿ ತುಂಬಾ ಕರಿಬೇವಿನ ಗಿಡಗಳು ಹುಟ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಕರಿಬೇವಿನ ಗಿಡಗಳಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆಯೇ ಕರಿಬೇವಿನ ಮರ ಕೂಡ ಇದೆ. ಸಾಂಬಾರು ಇವಾಗ ರೆಡಿಯಾಗಿದೆ. ಸೊ ಇವಾಗ ಅದಕ್ಕೊಂದು ಒಗ್ಗರಣೆನ ಹಾಕ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಿಂಗನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ